ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನೀವು 2 ನಿಮಿಷದಲ್ಲಿ ನೀವು ಕಂಡುಹಿಡಿಬೋದು ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ. ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ ತುಂಬ ಜನ ಬಂದುಬಿಟ್ಟು 1 ವರ್ಷ 2 ವರ್ಷ 3 ವರ್ಷದಿಂದ ಬಂದುಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಬಟ್ ಆದ್ರೂ ಅವ್ರ ಚಾನಲಲ್ಲಿ ಏನೂ ಗ್ರೋತ್ ಸಿಗಲ್ಲ. ಓಕೆನಾ? ಚಾನಲ್ ಹೋಗ್ಬಿಟ್ಟು ಅವ್ರದ್ದು ವ್ಯೂಸ್ ಬರಲ್ಲ, ಏನು ಮಾನಿಟೈಸೇಷನ್ ಆಗಲ್ಲ, ಏನೂ ಆಗಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಅವ್ರ ಚಾನಲ್ ಹೋಗಿ ಮುಂದಕ್ಕೆ ಗ್ರೋ ಆಗುತ್ತಾ ಇಲ್ವಾ. ಬಟ್ ಗ್ರೋ ಆಗಿಲ್ಲ ಅಂದ್ರೂ ಗೊತ್ತಾಗಲ್ಲ ಆ್ಯಂಡ್ ಗ್ರೋ ಆದ್ರೂ ಗೊತ್ತಾಗಲ್ಲ. ಓಕೆನಾ? ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಮುಂದಕ್ಕೆ ಹೋಗಿ ನಿಮ್ಮ ಚಾನಲ್ ಏನು ಗ್ರೋ ಆಗುತ್ತಾ ಇಲ್ವಾ ಅಂತ ನೀವೇ ಬಂದುಬಿಟ್ಟು ಕಂಡುಹಿಡಿಬೋದು. 2 ನಿಮಿಷದಲ್ಲಿ ಕಂಡುಹಿಡಿಬೋದು. ಓಕೆನಾ ಗೈಸ್? ಯಾವ ಥರ ಏನು ಎತ್ತ ಅಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಒಂದು ಸ್ವಲ್ಪನೂ ಸ್ಕಿಪ್ ಮಾಡಿದೆ ಆಗ್ಲೇನೆ ಬಂದುಬಿಟ್ಟು ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಎಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ ತೋರಿಸ್ಬಿಡ್ತೀನಿ YT ಸ್ಟುಡಿಯೋ ಓಪನ್ ಮಾಡಿ ಏನಂತ, ಯಾವ ಥರ ವ್ಯೂಸ್ ಬರುತ್ತೆ, ಏನು ಎತ್ತ ಅಂತ. ಓಕೆನಾ? ವ್ಯೂಸ್ ಅಂದರೆ ಮುಂದಕ್ಕೆ ಹೋಗಿ ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ. ಓಕೆನಾ? ಸೊ ಫಸ್ಟು ನೋಡಿ ಅಂದ್ಕೊಳ್ಳಿ, ಇದೇ ಯಾವುದಾದ್ರೂ ಒಂದು ವೀಡಿಯೋನ ಪಿಕ್ ಮಾಡಿ. ಸೊ ಇದು ಬಂದುಬಿಟ್ಟು ವರ್ಕ್ ಆಗೋದು ಲಾಂಗ್ ವೀಡಿಯೋಗೆ, ಶಾರ್ಟ್ ವೀಡಿಯೋಗೆ ಅಲ್ಲ. ಓಕೆನಾ? ಸೊ ಯಾರೆಲ್ಲ ಲಾಂಗ್ ವೀಡಿಯೋ ಮಾಡ್ತಿದ್ದೀರಾ, ಇಲ್ಲ 10-20 ವೀಡಿಯೋಸ್ ಏನಿದೆ ಹಾಕಿದ್ದೀರಾ, ಸೊ ಅವರಿಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಸೊ ಶಾರ್ಟ್ ವೀಡಿಯೋ ಮಾಡೋರಿಗೆ ಇಲ್ಲ, ಲಾಂಗ್ ವೀಡಿಯೋ ಮಾಡೋರ್ಗೆ ಮಾತ್ರ. ಓಕೆನಾ? ಸೊ ಸಿಂಪಲಿ ನೋಡಿ ಅಂದ್ಕೊಳ್ಳಿ, ನಾನು ಇದೇ ವೀಡಿಯೋ ಒಂದು ಓಪನ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಓಪನ್ ಮಾಡ್ಕೊಂಡಾದಮೇಲೆ ಕೆಳಗಡೆ ನಾನು ಸ್ಕ್ರಾಲ್ ಮಾಡಿದರೆ, ಈ ಕಡೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಏನು ಹೌ ವೀವರ್ ಫೈಂಡ್ ದಿಸ್ ವಿಡಿಯೋ ಅಂತ. ಓಕೆನಾ? ಇಲ್ಲಿ ಬಂದುಬಿಟ್ಟು ನಿಮಗೆ ಏನು ಟ್ರಾಫಿಕ್ ಸ್ಕೋರ್ ಏನಿದೆ ಶೋ ಆಗ್ತಿದೆ. ಓಕೆನಾ? ಸೊ ಯಾವ್ಯಾವ ಇದರಿಂದ ನಿಮಗೆ ಎಷ್ಟೆಷ್ಟು ವ್ಯೂಸ್ ಸಿಕ್ಕಿದೆ ಅಂತ. ಸೊ ಬಂದುಬಿಟ್ಟು ಇಲ್ಲಿ ನನಗೆ ವ್ಯೂಸು ಸಿಕ್ಕಿರೋದು ಯಾವುದರಲ್ಲಿ, ಯೂಟ್ಯೂಬ್ ರೆಕಮೆಂಡೇಷನಲ್ಲಿ, ಇದರಲ್ಲಿ ಬಂದುಬಿಟ್ಟು ವ್ಯೂಸು ಬಂದಿದೆ. ಅದಾದಮೇಲೆ ಅದರ ಯೂಟ್ಯೂಬ್ ಫೀಚರ್, ನೋಟಿಫಿಕೇಷನು, ಸಬ್ಸ್ಕ್ರಿಪ್ಷನ್ ಫೀಡು ಮತ್ತು ಅದರ್ ಅಂತ. ಓಕೆನಾ? ಇಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು ಏನಂದರೆ, ಮೇಯ್ನ್ ಬಂದುಬಿಟ್ಟು ಇಲ್ಲಿ ನಿಮಗೆ ವ್ಯೂಸು ಯಾವ ಸೋರ್ಸಿಂದ ಬರಬೇಕು. ಒಂದು ಬಂದುಬಿಟ್ಟು ಯೂಟ್ಯೂಬ್ ರೆಕಮೆಂಡೇಷನು, ಇಲ್ಲ ಯೂಟ್ಯೂಬ್ ಬ್ರೌಸ್ ಫ್ಯೂಚರು. ಓಕೆನಾ? ಇದು ಬಂದುಬಿಟ್ಟು ಯೂಟ್ಯೂಬ್ ರೆಕಮೆಂಡೇಷನ್ ಅಂದರೆ ಏನು, ಸಿಂಪಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ ಏನು ಎತ್ತ ಅಂತ. ಓಕೆನಾ? ಸೊ ಸಿಂಪಲಿ ಯೂಟ್ಯೂಬ್ ರೆಕಮೆಂಡೇಷನ್ ಅಂದರೆ, ಈಗ ನಾವು ಅಂದ್ಕೊಳ್ಳಿ, ಈಗ ಓಪನ್ ಮಾಡ್ತಾ ಇದ್ದೀವಿ ವಿಡಿಯೋ, ಈಗ ನನ್ನ ಮುಂದೆ ಬಂದುಬಿಟ್ಟು ಇಲ್ಲಿ ಶೋ ಆಗ್ತಿದೆ ಯಾವುದಾದ್ರೂ ಒಂದು ವಿಡಿಯೋ. ನಾನು ಬಂದುಬಿಟ್ಟು ಪ್ಲೇ ಮಾಡಿದರೆ ನನಗೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಶೋ ಆಗ್ತಿದೆಯಲ್ಲ ವಿಡಿಯೋ. ಸೊ ಇದು ಬಂದುಬಿಟ್ಟು ಏನು, ಯೂಟ್ಯೂಬ್ ರೆಕಮೆಂಡೇಷನ್, ಯೂಟ್ಯೂಬ್ ರೆಕಮೆಂಡ್ ಮಾಡೋದು ನಮಗೆ ವಿಡಿಯೋನ. ಓಕೆನಾ? ಸೊ ಯಾವುದಾದ್ರೂ ಒಂದು ವಿಡಿಯೋನ ನಾವು ಪ್ಲೇ ಮಾಡ್ತಾ ಇರಬೇಕಿದ್ರೆ ಕೆಳಗಡೆ ವೀಡಿಯೋಸ್ ಬರುತ್ತಲ್ಲ, ಇದು ಬಂದುಬಿಟ್ಟು ಯೂಟ್ಯೂಬ್ ರೆಕಮೆಂಡೇಷನು. ಓಕೆನಾ? ಅದು ಆದಮೇಲೆ ಯೂಟ್ಯೂಬು ಫ್ಯೂಚರು, ಅದರ್ ಯೂಟ್ಯೂಬ್ ಫ್ಯೂಚರ್ ಅಂತ ಇದೆಯಲ್ಲ, ಯೂಟ್ಯೂಬ್ ಫ್ಯೂಚರ್ ಬಂದರೆ ಯೂಟ್ಯೂಬ್ ಫ್ಯೂಚರ್ ಅಂತಲೂ ಇರುತ್ತೆ ಕೆಲವೊಬ್ಬರಲ್ಲಿ, ಇನ್ನು ಕೆಲವೊಬ್ಬರಲ್ಲಿ ಬಂದುಬಿಟ್ಟು ಬ್ರೌಸ್ ಫ್ಯೂಚರ್ ಅಂತಲೂ ಇರುತ್ತೆ. ಓಕೆನಾ? ಸೊ ಬ್ರೌಸ್ ಫ್ಯೂಚರ್ ಅಂತಲೇ ಇಟ್ಕೊಳ್ಳಿ. ಬ್ರೌಸ್ ಫ್ಯೂಚರಿಂದ ಹೆಂಗೆ ವ್ಯೂಸ್ ಬರುತ್ತಂದರೆ, ಸೊ ಅಂದ್ಕೊಳ್ಳಿ, ಈಗ ಯೂಟ್ಯೂಬ್ನ ಓಪನ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಯೂಟ್ಯೂಬ್ ಓಪನ್ ಮಾಡಿದಾಗ ಇಲ್ಲಿ ನಾನು ರಿಫ್ರೆಶ್ನ ಮಾಡ್ತೀನಿ ಒಂದು ಸಲ. ಓಕೆನಾ? ಸೊ ರಿಫ್ರೆಶ್ ಮಾಡಿದಾಗ ನೋಡಿ, ಕೆಲವೊಂದು ವೀಡಿಯೋಸ್ ಬಂದುಬಿಟ್ಟು ನನ್ನ ಕಣ್ಣಿಗೆ ಇಲ್ಲಿ ಶೋ ಆಗ್ತಿದೆ. ಇದಕ್ಕೆ ಏನು ಹೇಳೋದು, ಬ್ರೌಸ್ ಫ್ಯೂಚರ್ ಅಂತ ಹೇಳೋದು. ಈಗ ನಾನು ಹೋಮಲ್ಲಿ ಈ ಥರ ವೀಡಿಯೋಸ್ಗಳು ನೋಡ್ತಾ ಹೋಗ್ತೀನಲ್ಲ, ಕೆಳಗೆ ಸ್ಕ್ರಾಲ್ ಮಾಡಿದರೆ ಈ ಥರ ವೀಡಿಯೋಸ್ ನನ್ನ ಮುಂದೆ ಬರ್ತಾ ಹೋಗ್ತಾ ಇದ್ದಾವಲ್ಲ, ಸೊ ಇದು ಬಂದುಬಿಟ್ಟು ಏನು, ಬ್ರೌಸ್ ಫ್ಯೂಚರು. ಯೂಟ್ಯೂಬ್ ಬಂದುಬಿಟ್ಟು ಬ್ರೌಸ್ ಫ್ಯೂಚರಿಂದ ನಮಗೆ ವೀಡಿಯೋಸ್ಗಳನ್ನ ತೋರಿಸೋದು. 2ನೇದು ಗೊತ್ತಾಯ್ತಾ? ಸೊ ಇದು ಬ್ರೌಸ್ ಫೀಚರು, ಯೂಟ್ಯೂಬ್ ರೆಕಮೆಂಡೇಷನ್ ತಿಳ್ಕೊಂಡ್ರಲ್ಲ, ಇದೊಂದು. ಅದಾದಮೇಲೆ ನಿಮ್ಮದು ಸಬ್ಸ್ಕ್ರೈಬರ್ಸ್ ಇದ್ದರೆ ನೋಟಿಫಿಕೇಷನಿಂದನೂ ವ್ಯೂಸ್ ಬರುತ್ತೆ. ಓಕೆನಾ? ಸಬ್ಸ್ಕ್ರೈಬರ್ಸ್ ಬೈ ಚಾನ್ಸ್ ನಿಮ್ಮದು 1000 2000 ಆ ಥರ ಇದ್ದರೆ ನಿಮಗೆ ನೋಟಿಫಿಕೇಷನ್ನಲ್ಲಿ ಬರ್ಬೋದು. ಇಲ್ಲ ಅಂದರೆ ಸರ್ಚಲ್ಲಿ ಇನ್ನೊಂದು ಆಪ್ಷನ್ ಏನಿದೆ, ಸರ್ಚು. ಈಗ ನೋಡಿ, ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಈಗ ಸರ್ಚ್ ಮಾಡ್ಕೊಳ್ಳಿ. ಈಗ IPL ಹೌ ಟು ವಾಚ್ IPL ಇನ್ ಫ್ರೀ ಅಂತ ಹಾಕ್ತೀನಿ. ಹೌ ಟು ವಾಚ್ IPL ಫಾರ್ ಫ್ರೀ ಅಂತ ಹಾಕ್ತೀನಿ ನಾನು. ಓಕೆನಾ? ಫ್ರೀ ಅಂತ ಹಾಕಿದರೆ ನೋಡಿ, ನನಗೆ ಇಲ್ಲಿ ಬಂದುಬಿಟ್ಟು ವೀಡಿಯೋಸ್ ಬಂದುಬಿಟ್ಟು ನೋಡಿ ತೋರಿಸ್ಬಿಡುತ್ತೆ ಎಷ್ಟು ಅವರ್ ಆಗಿದೆ. ಇವ್ರು ಹಾಕಿ 21 ಅವರ್ಸ್ ಹಾಕಿದೆ. ಓಕೆನಾ? ಅಷ್ಟೇ ಆಗಿರೋದು ಇವರು ಪೋಸ್ಟ್ ಮಾಡಿ ವಿಡಿಯೋನ. ಸೊ ಸರ್ಚಲ್ಲಿ ಬಂದುಬಿಟ್ಟು ವೀಡಿಯೋಸ್ ಬಂದರೆ ಇದರಿಂದ ಕೂಡ ನಿಮಗೆ ವ್ಯೂಸ್ ಬರುತ್ತೆ. ಸೊ ನಮಗೆ ಮೇಯ್ನ್ ಯಾವುದರಿಂದ ವ್ಯೂಸ್ ಬರಬೇಕು, ಸೊ ಮೇಯ್ನ್ ನಮಗೆ ಬಂದುಬಿಟ್ಟು ಯಾವುದರಿಂದ ವ್ಯೂಸ್ ಬರಬೇಕಂದ್ರೆ ಯೂಟ್ಯೂಬ್ ರೆಕಮೆಂಡೇಷನು, ಯೂಟ್ಯೂಬ್ ಬ್ರೌಸ್ ಫ್ಯೂಚರು, ಇನ್ನೊಂದು ಬಂದುಬಿಟ್ಟು
ಸರ್ಚ್ ಲಿಸ್ಟಲ್ಲಿ. ಅದು ಬಿಟ್ಟರೆ ಇನ್ನು ಸಬ್ಸ್ಕ್ರಿಪ್ಷನ್ ಫೀಡಿಂದನೂ ಬಂದ್ರೂ ಒಳ್ಳೆಯದೇ, ಓಕೆನಾ. ಸೊ ಇದು ಮೇನ್ ಬಂದುಬಿಟ್ಟು ನಮಗೆ ಬರಬೇಕು, ಓಕೆನಾ. ವ್ಯೂಸು ಇದು ಬಂದಿಲ್ಲ, ಇದು ಬಂದರೆ ಬೈ ನಿಮ್ಮದು ಏನಾದರೂ ಇದು ಬರ್ತಾ ಇದ್ದರೆ ನೀವು ಬರೆದು ತಗೊಳ್ಳಿ, ನಿಮ್ಮದು ಚಾನೆಲ್ ಬಂದುಬಿಟ್ಟು ಮುಂದಕ್ಕೆ ಹೋಗಿ 100% ಗ್ರೋ ಆಗೇ ಆಗುತ್ತೆ, ಓಕೆನಾ. ಇದರಲ್ಲಿ ಯಾವುದ್ರಲ್ಲೂ ನಿಮ್ಮದು ಬರಲಿಲ್ಲ ಅಂದರೆ ಮುಂದಕ್ಕೆ ಹೋಗಿ ನಿಮ್ಮ ಚಾನೆಲ್ ಗ್ರೋ ಆಗಲ್ಲ, ನೀವು ವೀಡಿಯೋಸ್ ಮಾಡ್ತಿರೋದೇ ವೇಸ್ಟು. ಬಟ್ ಈಗೀಗ ಯಾರು ಸ್ಟಾರ್ಟ್ ಮಾಡಿದ್ದೀರ ಚಾನಲ್ ಅವ್ರಿಗೆ ಬಂದುಬಿಟ್ಟು ಇದು ಶೋ ಆಗಲ್ಲ. ಸೊ ಯಾರೆಲ್ಲ 50 ವೀಡಿಯೋ 100 ವೀಡಿಯೋಸ್ ಎಲ್ಲ ಹಾಕಿರ್ತೀರ ಅವ್ರಿಗೆ ಬಂದುಬಿಟ್ಟು ಇದು ಶೋ ಆಗುತ್ತೆ, ಓಕೆನಾ. 10, 20, 30 ವೀಡಿಯೋ ಹಾಕಿದ್ರೂ ನಿಮಗೆ ಶೋ ಆಗಿಬಿಡುತ್ತೆ. ಬಟ್ ಈಗೀಗ ಯಾರು ಸ್ಟಾರ್ಟ್ ಮಾಡಿದರೆ ಅವ್ರಿಗೆ ಶೋ ಆಗಲ್ಲ. ನೀವು ವೆಯ್ಟ್ ಮಾಡಿ ಒಂದು 10-20 ವೀಡಿಯೋ ಆದಮೇಲೆ ನೀವು ಚೆಕ್ ಮಾಡಿ, ಆಗ ನಿಮಗೆ ಶೋ ಆಗುತ್ತೆ. ಮೇಯ್ನಾಗಿ ಬಂದುಬಿಟ್ಟು ಯೂಟ್ಯೂಬ್ ರಿಕಮೆಂಡೇಷನು, ಯೂಟ್ಯೂಬ್ ಬ್ರೌಸ್ ಫ್ಯೂಚರ್ ಏನಿದೆ ಅದು ನೋಟಿಫಿಕೇಷನ್ ಬಂದರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸಬ್ಸ್ಕ್ರಿಪ್ಷನ್ ಫೀಡು ಸರ್ಚು ಇವಿಷ್ಟರಲ್ಲಿ ನಿಮ್ಮದು ಬಂದರೆ 100% ನಿಮ್ಮದು ಏನಿದೆ ವಿಡಿಯೋ ಹೋಗ್ಬಿಟ್ಟು ಮುಂದಕ್ಕೆ ಗ್ರೋ ಆಗೇ ಆಗುತ್ತೆ. ನಿಮಗೆ ವೆಯ್ಟ್ ಮಾಡಬೇಕು. ಆ್ಯಂಡ್ ಇನ್ನು ಏನು ಮಾಡಬೇಕು, ನೀವು ನಿಮ್ಮದು ಏನು ಇದೆ ವಿಡಿಯೋ ಕಂಟೆಂಟ್ ಏನಿದೆ ಅದು ಬೆಟರಾಗಿ ಮಾಡಬೇಕು, ಓಕೆನಾ. ಬೈ ಚಾನ್ಸ್ ಇದರಲ್ಲಿ ವಿಡಿಯೋಗೆ ವ್ಯೂಸ್ ಬರ್ತಿಲ್ಲ ಅಂದರೆ ಏನು ಮಾಡಬೇಕು, ಬೈ ಚಾನ್ಸ್ ಇದರಲ್ಲಿ ಯಾವುದ್ರಲ್ಲೂ ನಮಗೆ ವಿಡಿಯೋಗೆ ವ್ಯೂಸ್ ಬರ್ತಿಲ್ಲ ಅಂದರೆ ಏನು ಮಾಡಬೇಕು ಅದನ್ನು ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಏನು ಮಾಡಬೇಕು, ಯಾವ ಥರ ಇದರಲ್ಲಿ ವಿಡಿಯೋಗೆ ವ್ಯೂಸ್ ಬರೋ ಥರ ನಾವು ಮಾಡಬೇಕಂತನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇದು ತಿಳ್ಕೊಂಡ್ರಲ್ಲ, ಸೊ ಮುಂದಕ್ಕೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಅಂತ. ಸೊ ಅಂದ್ಕೊಳ್ಳಿ, ಈಗ ಯಾರ್ದು ಈ ಸೋರ್ಸಲ್ಲಿ ವ್ಯೂಸ್ ಬರ್ತಿಲ್ಲ, ಓಕೆನಾ, ಅವ್ರು ಏನು ಮಾಡಬೇಕು, ಈಗ ಅಂದ್ಕೊಳ್ಳಿ ನೀವು 10-20 ವೀಡಿಯೋಸ್ ಎಲ್ಲ ಹಾಕಿರ್ತೀರ, ಓಕೆನಾ. 10-20 ವೀಡಿಯೋಸ್ ಹಾಕಿರ್ತೀರ. ಬಟ್ ಯಾವುದಾದ್ರೂ ಒಂದು ವೀಡಿಯೋಗೆ ಎಲ್ಲ ವೀಡಿಯೋಸ್ಗೆ ನಿಮಗೆ ನಾರ್ಮಲಿ 50, 10, 30 ಈ ಥರ ವೀಡಿಯೋಸ್ಗೆ ವ್ಯೂಸ್ ಬರ್ತಾ ಇರುತ್ತೆ, ಓಕೆನಾ. ಯಾವುದಾದ್ರೂ ಒಂದು ವೀಡಿಯೋಗೆ ನಿಮ್ಗೆ ಏನಾಗುತ್ತೆ, ಸಡನ್ಲಿ 500 ವ್ಯೂಸ್ ಬಂದುಬಿಡುತ್ತೆ, ಇಲ್ಲ 600 ವ್ಯೂಸು, ಇಲ್ಲ 200-300 ವೀಡಿಯೋಗೆ ವ್ಯೂಸ್ ಏನಿದೆ ಬಂದುಬಿಡುತ್ತೆ. ಸೊ ನೀವೇನು ಮಾಡಬೇಕು ಆಗ ಆ ಕಂಡೀಷನಲ್ಲಿ, ಸೊ ನಿಮಗೆ ಯಾವುದು ಇದರಲ್ಲಿ ಯಾವ ವಿಡಿಯೋ ಅಲ್ಲಿ ಜಾಸ್ತಿ ವ್ಯೂಸ್ ಬಂದಿರುತ್ತೆ, ಸೊ ಆ ವಿಡಿಯೋನ ಪಿಕ್ ಮಾಡಿಬಿಟ್ಟು ಸೇಮ್ ಅದೇ ರಿಲೇಟೆಡ್ ವೀಡಿಯೋಸು ನೀವು ಮಾಡಬೇಕು. ಆ ಕಂಡೀಷನಲ್ಲಿ ಏನಾಗುತ್ತೆ, ನಿಮ್ಮದು ಹೋಗ್ಬಿಟ್ಟು ಇನ್ನೂ ಜಾಸ್ತಿ ಇನ್ಕ್ರೀಸ್ ವ್ಯೂಸ್ ಸಿಗುತ್ತೆ. ಆಗ ನೀವು ಚೆಕ್ ಮಾಡ್ಬೋದು ಯಾವ ಸೋರ್ಸಿಂದ ನಿಮಗೆ ವ್ಯೂಸ್ ಬರ್ತಾ ಇದೆ ಅಂತ, ಓಕೆನಾ. ಜಾಸ್ತಿ ವಿಡಿಯೋಗೆ ವ್ಯೂಸ್ ಬಂದಿರುತ್ತಲ್ಲ, ಸೊ ಆ ವಿಡಿಯೋನ ಪಿಕ್ ಮಾಡಿಬಿಟ್ಟು ಅದೇ ರಿಲೇಟೆಡ್ ವಿಡಿಯೋನ ನೀವೇನು ಮಾಡಬೇಕು, ಮತ್ತೆ ನಿಮ್ಮ ಚಾನಲಲ್ಲಿ ಪೋಸ್ಟ್ ಮಾಡಬೇಕು, ಓಕೆನಾ. ಬೈ ಚಾನ್ಸ್ ನಿಮ್ಮದು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದು ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅಂದರೆ ನೀವೇನು ಮಾಡಿ, ಒಳ್ಳೆ ಕಂಟೆಂಟ್ ಮಾಡಿ ಆ್ಯಂಡ್ ಒಳ್ಳೆ ಕ್ವಾಲಿಟಿ ವಿಡಿಯೋ ಮಾಡಿ, ಆಗೋಗ್ಬಿಟ್ಟು ನಿಮ್ಮ ಚಾನಲ್ ಏನಾಗುತ್ತೆ ಸ್ವಲ್ಪ ಗ್ರೋ ಆಗುತ್ತೆ. ಈ ಸೋರ್ಸ್ ಈಗ ನಾನು ತೋರಿಸಿದ್ನಲ್ಲ, ಈ ಸೋರ್ಸಲ್ಲಿ ಎಲ್ಲರಿಗೂ ವಿಡಿಯೋಗೆ ವ್ಯೂಸ್ ಈ ಸೋರ್ಸಿಂದ ವ್ಯೂಸ್ ಬರ್ತಾ ಇದೆ. ಬಟ್ ಆದರೂ ನಿಮ್ಮದು ಕಮ್ಮಿ ವ್ಯೂಸ್ ಬರ್ತಾ ಇದೆ ಅಂದರೆ ನೀವು ಏನು ಮಾಡಬೇಕು, ಒಳ್ಳೆ ಕಂಟೆಂಟ್ ಮಾಡಬೇಕು ಆ್ಯಂಡ್ ಅದ್ರ ಜೊತೆಗೆ ವಿಡಿಯೋ ಕ್ವಾಲಿಟಿ ಏನಿದೆ ಅದು ಕೂಡ ಇಂಪ್ರೂವ್ ಮಾಡಬೇಕು. ಜೊತೆಗೆ ಥಂಬ್ನೇಲ್ ಏನಿದೆ ನಿಮ್ಮದು, ಥಂಬ್ನೇಲ್ನು ಕೂಡ ನೀವು ಅಟ್ರಾಕ್ಟಿವ್ ಆಗಿ ಮಾಡಬೇಕು. ಸೊ ತುಂಬ ಜನಕ್ಕೆ ಥಂಬ್ನೇಲ್ ಮಾಡೋಕ್ಕೆ ಬರಲ್ಲ, ತುಂಬ ವೀಡಿಯೋಸ್ ಬಂದುಬಿಟ್ಟು ನಿಮಗೆ ಸಿಕ್ಬಿಡುತ್ತೆ ಯೂಟ್ಯೂಬಲ್ಲಿ, ಓಕೆನಾ. ಸೊ ನೀವು ನೋಡಿಬಿಟ್ಟು ಕಲೀರಿ, ಟೈಮ್ ಕೊಟ್ಟು ಕಲಿತ್ರೆ ನೀವು ಎಲ್ಲ ಮಾಡ್ತೀರಾ, ಓಕೆನಾ. ಸೊ ಯಾವುದೂ ಇಲ್ಲ ಆಗಲ್ಲ ಅಂತ ಇಲ್ಲ, ನೀವು ಮನ್ಸು ಮಾಡಿದರೆ ಎಲ್ಲ ಆಗುತ್ತೆ. ಸೊ ನೀವು ಮನ್ಸು ಮಾಡಬೇಕು ಅಷ್ಟೇ, ಓಕೆನಾ. ನಿಮ್ಮದು 100% ಏನಾಗುತ್ತೆ, ಮುಂದಕ್ಕೆ ಹೋಗಿ ಗ್ರೋ ಆಗೇ ಆಗುತ್ತೆ. ಸೊ ಯಾರ್ದು ಚಾನೆಲ್ ಎಲ್ಲ ಗ್ರೋ ಆಗುತ್ತೆ ಅಂತ ಗೊತ್ತಾಗಿದೆ. ಸೊ ನಿಮ್ಮದು ಇದೆಲ್ಲ ಸೋರ್ಸಸ್ಸಿಂದ ಏನಾದರೂ ವ್ಯೂಸ್ ಏನಾದರೂ ಬರ್ತಾ ಇದ್ದರೆ, ಬಟ್ ಆದರೂ ಕಮ್ಮಿ ವ್ಯೂಸ್ ಬರ್ತಾ ಇದ್ದರೆ ನೀವು ಚೆನ್ನಾಗಿ ಏನು ಮಾಡಬೇಕು, ಒಳ್ಳೆ ಕಂಟೆಂಟ್ಗಳು ಕೊಡಬೇಕು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಇನ್ನೊಂದು ಮೇಯ್ನಾಗಿ ಫಾಲೋ ಅಪ್ ಮಾಡಬೇಕಾಗಿರೋದು, ನೀವು ಏನು ಯಾವ ವಿಡಿಯೋದಲ್ಲಿ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಅದೇ ವಿಡಿಯೋನ ನೀವು ಒಂದ್ಸಲ ಅದೇ ವಿಡಿಯೋ ಅಂದರೆ ಸೇಮ್ ಟು ಸೇಮ್ ಮಾಡಬೇಡಿ, ಒಂದು ಸ್ವಲ್ಪ ಚೇಂಜಸ್ ಇರಲಿ, ಒಂದು 1%, 2% ಆದರೂ ಚೇಂಜಸ್ ಇರಲಿ ಆ ವಿಡಿಯೋದಲ್ಲಿ. ಮತ್ತು ಅದೇ ಥರ ವಿಡಿಯೋ ನೀವು ಮಾಡಿ ಹಾಕ್ತಾಯಿರಿ. ಆಗ ನಿಮ್ಮದು ಏನಾಗುತ್ತೆ, 100% ಚಾನಲ್ ಹೋಗ್ಬಿಟ್ಟು ಗ್ರೋ ಆಗೇ ಆಗುತ್ತೆ. ನೀವು ಬರೆದು ಬೇಕಿದ್ರೆ ತೊಗೋಬೋದು, ಓಕೆನಾ ಗೈಸ್. ಸೊ ನೋಡಿ, ಆ್ಯಂಡ್ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ಬಂದುಬಿಟ್ಟು ಒಂದು 10, 20, 30 ವೀಡಿಯೋವರೆಗೂ ಹಾಕೋವರೆಗೂ ವೆಯ್ಟ್ ಮಾಡಿ, ಹಾಕಿದ ಮೇಲೆ ನೀವು ಚೆಕ್ಔಟ್ನ ಮಾಡ್ಬೋದು, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ಇದ್ರ ರಿಲೇಟೆಡ್ ಏನಾದರೂ ಕ್ವಶನ್ ಇದ್ದರೆ ನಿಮ್ಮ ಮೈಂಡಲ್ಲಿ ಮನಸ್ಸಲ್ಲಿ ಏನಾದರೂ ಬರ್ತಾ ಇದ್ದರೆ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ಹೇಳ್ಕೊಡ್ತೀನಿ ಡೀಟೇಲ್ಸ್ ಆಗಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.